ಏನ್ ಡ್ಯಾನ್ಸು ಗುರು, ಸೂಪರ್ ಅಮ್ಮ ಸೂಪರ್. ಅಲ್ಲ ಅಣ್ಣ, ನಾನು ಇಷ್ಟು ಹುಡುಗಿರ ಜೊತೆ ಫಸ್ಟ್ ಡ್ಯಾನ್ಸ್ ಮಾಡೋದು, ನನಗೂ ಭಯ ಆಗ್ಬಿಡ್ತು ಏನಪ್ಪ ಬಂದು ಎಲ್ಲ ಹಿಡ್ಕೊಬಿಟ್ರು ಅಂತ. ಬರ್ಲಿ ಗಿಲ್ಲಿಗೆ ಜೋರ ಚಪ್ಪಾಳೆ. ಒಂಚೂರು ಮುಂದೆ ಅಂತೆ ಸರ್, ಇನ್ನೆಷ್ಟು ಮುಂದೆ ಕಳ್ಸೋಣ ಸರ್, ಗಿಲ್ಲಿ ತುಂಬಾ ಮುಂದೆ ಹೋಗಾಯ್ತು. ಬಟ್ ನಿಜವಾಗ್ಲೂ ಒಂದ್ ಮಾತು ಹೇಳಬೇಕು ಗಿಲ್ಲಿ, ಬಟ್ ಅಣ್ಣ ಸರ್ ಯಾರು ಪ್ರಾಡಕ್ಟ್ ಓನರು, ಒಂಚೂರು ಪ್ರಾಡಕ್ಟ್ ಓನರ್ ಯಾರಿದ್ರು ನೋಡಿ. ಹಾ, ಖುಷಿ ಆಗೋದಿದೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲಾರ್ಗು ಇಷ್ಟ ಆಗೋದು. ಬಟ್ ಗಿಲ್ಲಿ ಬಹಳ ಜನ ಹೇಳ್ತಾರೆ ರಾತ್ರೋರಾತ್ರಿ ಬೆಳೆದ್ಬಿಟ್ಟ ಗಿಲ್ಲಿ, ರಾತ್ರೋರಾತ್ರಿ ಫೇಮಸ್. ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ, ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ. ಸಖತ್ತು. ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಹೇಳೋಕೆ ಆಗೋಲ್ಲ ಅಣ್ಣ. ನನಗೆ ಒಂದೊಂದ್ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ಮಾಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ, ಅಯ್ಯೋ ಇಷ್ಟು ಪ್ರೀತಿ ಹೊರಕಾಗದೇ ಇರೋಷ್ಟು ಭಾರ, ಇಷ್ಟು ಪ್ರೀತಿ ಕೊಟ್ಟವರಲ್ಲ ಹೆಂಗಪ್ಪ ಇದು ಅಂತ. ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕ ಜನ. ಇವತ್ತು ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು, ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರೆ ಅಂತ ಸತ್ಯವಲ್ವ ಅನ್ಕೋದ್ರಲ್ಲ. ಸಖತ್ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ, ನಮ್ಮ ಶಾಸಕರು ನಮ್ಮ ಜಮೀರ್ ಸರ್ ಹೇಳ್ತಾ ಇದ್ರು ಯಾರು ಬರ್ಬೇಕು ಗೆಲ್ಲಿಗೆ ಬಹಳ ಡಿಮಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರ ಡೈಲಾಗ್ ಜಾಸ್ತಿ ನಾನು ಇದು ಬಿಗ್ ಬಾಸ್ ಅಲ್ಲಿ ಯೂಸ್ ಮೀಟರ್ ಬೇಕು, ಮೀಟರ್ ಜಾಸ್ತಿ ಯೂಸ್ ಮಾಡಿ. ನಿಜವಾಗ್ಲು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದಾಗ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ, ಯಾರು? ಕಾವು ಪ್ಲೀಸ್. ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ? ಏನ್ ಮಾಡ್ತೀರಾ ಇಷ್ಟ ಆದ್ರೆ? ಅವ್ರೇನಾದ್ರು ಮಾಡ್ಬೇಕಾನೆ, ನೀವೇನ್ ಮಾಡ್ತೀರಾ? ಬಟ್ ಆದ್ರೂ ಸುಮ್ನಿರಣ್ಣ, ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ನಾವು ಬಿಗ್ ಬಾಸ್ ಮನ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟವ್ರೆ. ಬಟ್ ಆಕ್ಚುಲಿ ಒಂದ್ ಮಾತು ನಾ ಕೇಳಲೇಬೇಕು, ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದ್ದಾರೆ. ಬಿಗ್ ಬಾಸ್ ಆಚೆ ಕಡೆ ಒಂದ್ 2 ದೊಡ್ಡ ಬ್ಯಾನರ್ ಇತ್ತು, ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ. ಏನಿದು ವಿಷಯ? ಹೆಣ್ ಕಡೆ ಯಾರ್ಯಾರಪ್ಪ, ಗಂಡ್ ಕಡೆ ಯಾರ್ಯಾರಪ್ಪ? ನಾನೇನ್ ಪುರೋಹಿತನ? ಹಂಗಾರ ನನಗ್ ಮಾತ್ರ ಮುಗಿ ಸಖತ್ತಾಗಿ ಬೀಳ್ತದೆ, ಸಖತ್ತಾಗವ್ರಿ. ಏನಿದು ವಿಷಯ? ಏನಿಲ್ಲ ಅಣ್ಣ, ಅದು ಪ್ರೀತಿ ಅಷ್ಟೇ ಅಣ್ಣ. ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ. ಒಳ್ಳೆ ಸ್ನೇಹಿತರಾಗಿದ್ದೀವಿ, ಅವ್ರು ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ, ಅಷ್ಟೇ. ಖುಷಿ ಅಲ್ವಾ? ಮಿಸ್ ಕಾವ್ಯ ಹೇಳಿ, ಏನ್ ಹೇಳ್ತೀಮ್ಮ ಇದಕ್ಕೆ? ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ. ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು, ಏನೋ ಮಾತಾಡ ಗೊತ್ತಾಯ್ತಾ? ಆ ಪ್ರೀತಿ ಬಗ್ಗೆ ಏನು? ಅದೇ ಒಂದು ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನ ಅಷ್ಟೇ. ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ, ಅಷ್ಟೇ. ಗೆಳೆತನದ ಪ್ರೀತಿ ಏನಪ್ಪಾ ಒಟ್ಟಲ್ಲಿ ನೋಡಿ, ಹಿಂದೆ ರಾಜರ ಆಸ್ಥಾನ ಇದೆ, ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ. ಅಂದ್ರೆ ಆತರ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂತ ನೋಡಕ್ ಖುಷಿ ಆಗುತ್ತೆ ಅಣ್ಣ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು, ಈ ಮದುವೆ ಗಂಡ ಡ್ರೆಸ್ ಹಾಕಿರೋದು ಅವಾಗಲೇ ಅನ್ಕೊಂಡ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟುಬಿಟ್ಟು ಬ್ಯಾಡ. ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು. ಕಾರಲ್ಲೆಲ್ಲ ಜಾಮಲ್ಲಿ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಅಂತ ತಟ್ಬಿಟ್ಟು, ಗಿಲ್ಲಿ ಇರ್ಬೇಕು ನೋಡ್ಲಾ, ಕಾಗು ಇರ್ಬೇಕು ನೋಡ್ಲಾ